ಮಳೆ ಬರ್ತಾನೆ ಇದೆಯಲ್ಲ. ಇಲ್ಲ ಬಿಡು. ನೋಡಿ ಫ್ರೆಂಡ್ಸ್, ಇದು ನೋಡಿ ಇದು ಒಂದು ಬುಕ್ ಮಾಡೈತೆ. 2 ಪ್ಯಾಕೆಟ್ ನೋಡಿ ಶಾಂಪೂ ಎಷ್ಟು ಬಂದು ಬುಕ್ ಮಾಡೈತೆ. ಒಂದೇ ಕಡೆಗೆ ಎಲ್ಲರೂ ತೋರಿಸ್ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಸಮೋಸ ಮಾಡ್ತೀರಾ, ಜಿಲೇಬಿ ಮಾಡ್ತಾರೆ. ಹೆಂಗೆ ಬಿಸಾಕ್ಬಿಡ, ಹೊಡೆದೋಗ ಪ್ಯಾಕೆಟಲ್ಲಿ. ಇಡ್ಲಿ ಸಾಂಬಾರ್ ಮಾಡ್ತೀರಾ. ನನಗೆ ದ್ರಾಕ್ಷಿ ಮತ್ತು ಬಾದಾಮಿ ಇದುವರೆಗೂ ಇಷ್ಟನೇ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲ್ ಇನ್ ಒನ್ ವಿಡಿಯೋಸ್. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನೋಡಿ ಮನೆಯೆಲ್ಲ ಕಿಚನೆಲ್ಲ ಎಷ್ಟು ಮೆಸ್ಸಿ ಆಗಿದೆ ಅಂತ. 2 ಕಡೆನೂ ಕ್ಲೀನ್ ಮಾಡಬೇಕೀಗ. ಮೇಲ್ಗಡೆ ಇರೋ ಡಬ್ಬಗಳೆಲ್ಲ ದಿನಸಿ ಸಾಮಾನು ಜೋಡ್ಸೋಕ್ಕಂತ ಹೇಳಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ತೆಗ್ದಿಟ್ಟಿದ್ದೀನಿ ಕೆಳಗಡೆ. ಹಾಗೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ದಿನಸಿ ಎಲ್ಲ ಅದಕ್ಕೆ ಹಾಕಿ ಡಬ್ಬಕ್ಕೆ ಹಾಕಿಡಬೇಕು. ಓಕೆ ಫ್ರೆಂಡ್ಸ್, ಫ್ರಿಜ್ಜಲ್ಲೂ ಕೆಲವೊಂದೆಲ್ಲ ವಸ್ತುಗಳನ್ನ ತೆಗ್ದು ಓಪನ್ ಮಾಡಿ ಪ್ಯಾಕೆಟ್ಗಳು, ಉಪ್ಪಿಟ್ಟಿಂದು ರವೆ ಪ್ಯಾಕೆಟ್ ಓಪನ್ ಮಾಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಹಾಗೆ ಇಟ್ಟಿರ್ತೀನಿ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದು ಎಲ್ಲ ಸಾಮಾನುಗಳು ಎಲ್ಲ ತೆಗ್ದು ನೀಟಾಗೆಲ್ಲ ಒರೆಸಿ ಜೋಡಿಸ್ಕೊಂಡಿದ್ದೀನಿ. ನೋಡಿ ಈಗ ಕ್ಲೀನಾಗಿ ಕಾಣಿಸ್ತಾ ಇದೆ. ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಕಂಟಿನ್ಯೂ ಆಗಿರುತ್ತೆ, ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಎಲ್ಲ ಕರೆಕ್ಟ್ ಸಪ್ರೇಟ್ ಮಾಡಿಡ್ರಿ. ಅದೆಲ್ಲ ಈಗ ಸಪ್ರೇಟ್ ಮಾಡಿಡ್ರಿ, ನಾನು ತಗೊಂಡು ಕೊಡ್ತೀನಿ. ಈರುಳ್ಳಿ ಬಿಡಿಸ್ಬೇಡ, ಸಪ್ರೇಟ್ ಮಾಡಿಡು ಅಷ್ಟೇ. ಈರುಳ್ಳಿ ಒಬ್ರು, ಟೊಮೆಟೊ ಒಬ್ರು, ಬೀನ್ಸ್ ಒಬ್ರು, ಮೆಣಸಿನ್ಕಾಯಿ ಒಬ್ರು, ಆ ಥರ ಮಾಡ್ಬೇಕಪ್ಪ. ಬರಪ್ಪ, ನೀನು ಟೊಮೆಟೊ ಮಾಡು, ಇಲ್ಲ ಬೀನ್ಸ್ ಮಾಡು. ಹಾಕಪ್ಪ ಎಲ್ಲ ಸದ್ಯ. ಫಾಸ್ಟಾಗಿ ಹಾಕು. ಬೆಳ್ಳುಳ್ಳಿ ತೆಗೆದು ಹಾಕು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೋದು. ಕೊಟ್ಟೆ ನೆಕ್ಸ್ಟ್ ಅಲ್ಪ ಫಾಸ್ಟ್ ಆಗುತ್ತೆ. ಅದು ಟೊಮೆಟೊ ಹಾಕು. ಏನ್ ಮಾಡ್ತಿದ್ದೆ ಅಂತ ಇವತ್ತು ಆಫ್ ಮಾಡ್ಲಾ? ಬೇಡ ಬಾ, ಹಿಡಿದಿದೆಯಲ್ಲ ಪಪ್ಪು, ಇಲ್ಲಿ ಸಕ್ಕತ್ತಾಗಿ ಬಂದಿದೆ. ಅಲ್ಲ ಇಲ್ಲಿ ತೋರಿಸ್ತಿದೆ. ಇಲ್ಲಿ ತೋರಿಸೋದು. ಅಯ್ಯೋ ಬರಕೊಂಡ್ಬಿಡ್ಲಪ್ಪ ಪಪ್ಪು, ಹಿಂಗೆ ಕಣಪ್ಪ. ಬಂದೈತೆ. ಹಾಗೆ ಸಿಂಪಲ್ಲಾಗಿ ಪಲಾವ್ ಮಾಡಿ ಚಿಕನ್ ಡ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ನೈಟು. ನಮ್ಮ ಖುಷಿ ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ. ಸೊ ಈಗ ಮಸಾಲೆ ಎಲ್ಲ ರುಬ್ಕೊಂಬಂದಿದ್ದೀನಿ ನೋಡಿ. ಕ್ವಿಕ್ಕಾಗಿ
ಪಲಾವ್ನ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ಶೇರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿ ಬಿಡಿಸಿದೆ ಪಾಪು. ನೋಡಿ, ಈಗ 1/2 kg ಚಿಕನ್ ತೊಗೊಂಡೆ ಹೇಳಿ ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರೋಣಂತೆ. ಇದು ಎಣ್ಣೆ ಕಡಾಯಿ, ಎಣ್ಣೆ ಇದ್ದದ್ರಲ್ಲಿ ಹಾಗೆ ಹಾಕಿರ್ತೀನಿ. ಸ್ಮಾರ್ಟ್ ಕಾರ್ಡ್ ಅಂತೆಲ್ಲ ಅದಕ್ಕೆ ಹೇಳ್ತಾರೆ.